ಆಗಕತ್ತೈತಿ, ಇತ್ತ ಪಲ್ಯ ಆಗಕತ್ತೈತಿ. ಅಕ್ಕಿ ತೊಳೆದಿಟ್ಕೊಂಡನಿ. ಮುಕ್ಕಾಲು ಭಾಗ ಅಡಿಗೆ ಆದಂಗೆ ಆತು. ಒಂದು ರೊಟ್ಟಿ ಒಂದು ಸುಟ್ಟು ಬಿಟ್ರೆ ಆಗೋದು ನೋಡು. ಬಡ ಬಡ ಅಡಿಗೆ ಮನೆ ಕೆಲಸ ಮುಗಿಸಿ ಹೊರಬೀಳ್ಬೇಕು. ಇಲ್ಲ ಅಡಿಗೆ ಮನೆಗೆ ಹಾಕತ್ತಿ ಮುಂಜಾನೆಯಿಂದ ಸಂಜೆ ಮಟ. ಲಲ್ಲಿ ಏನ್ ಮಾಡಕತ್ತಿದಿ? ಒಂದು ವಾಟೆ ಚಾನು ಕೊಟ್ಟಲ್ಲ ಮುಂಜಾನೆ ಎದ್ದು ನನಗ. ಅದು ಗಡ ಗಡ ಅಡಿಗೆ ಮುಗಿಸಿ ಮತ್ತೆ ಮಾರ್ಕೆಟಿಗೆ ಅದಕ್ಕೆ ಹೋಗ್ಬೇಕಲ್ರಿ, ಅದಕ್ಕೆ ಅಡಿಗೆ ಮಾಡ್ಕೊಂತ ನಿಂತಾನೆ. ಚಾ ಕೊಡೋದು ನನಗೂ ಲಕ್ಷ್ಯ ಆಗಿಲ್ಲ. ನೀವರ ಕೇಳ್ಬೇಕ ಬೇಡ? ಯಾಕ ಈಗೇನೈತಿ ಮಾರ್ಕೆಟ್ಗೆ ಹೋಗಂತದು? ಅಯ್ಯ ಯಾಕಂತ ಕೇಳ್ತಿರಲ್ಲ, ಮಗಳಿಗೆ ಮದುವೆ ಗೊತ್ತಾಗೈತಿ. ಸಾಮಾನ ಸಟ್ಟು ಏನು ತರಂಗಿಲ್ಲ, ಬಾಂಡೆ ಗುಂಡೆ ಟಿಸರಿ ಕಾಟ್ ಏನು ತರಂಗ ಇಲ್ಲ ನಮ್ಮ ಮಗಳಿಗೆ. ಅಲ್ಲಲೇ ಆಯ್ಕೆ ನೋಡಿದ್ರ ಅವ್ನು ಮಾಡ್ಕೊಳಂಗಿಲ್ಲಪ್ಪ. ನಾನಂತೂ ಜೀವಂತ ಇರಲ್ಲ ಅಂತ ಯಾಕೆ ಅಂತಾಳ. ಮದುವೆ ಮಾಡ್ಕೊಂಡಿಲ್ಲದ್ರೆ ನಾನು ಇರಲ್ಲ ಅಂತ ನೀನ್ ಅಂತಿದಿ. ಏನ್ ಮಾಡ್ಬೇಕಂತ? ಏನ ಇಬ್ರ ತಲೆಗೆ ಏನ್ ಓಡಾಕ್ತೈತಿ ನಿಮಗ? ರೀ ನಾ ಏನ್ರ ಕೆಟ್ಟ ಹೋಗ್ಲಿ ಅಂತ ಹೇಳ್ತಾನೇನ್ರಿ? ನಾ ಹೇಳೋದನ್ನ ಯಾಕೆ ಅರ್ಥ ಮಾಡ್ಕೇವಲ್ರಿ? ನಮ್ಮ ತಮ್ಮ ₹1 ಕೊಡೋದು ಬೇಡ ಅಕ್ಕ, ನೀ ಬಂಗಾರ ಕೊಡೋದು ಬೇಡ, ಏನು ಬೇಡ, ನಿನ್ನ ಮಗಳನ್ನಷ್ಟು ಕೊಡು, ನಾವು ಚಂದಾಗಿ ಮದುವೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಗ್ಕವಿ ಅಂತ ಹೇಳ್ತಾನೆ. ಅಂಥದ್ರಾಗ ನೀವು ಬ್ಯಾಡ ಈಗ ಅನ್ಕಂತ ಕುಂತ್ರ ಆಕೆಗೆ ಏನು ತಿಳಿತೈತಿ? ನಾಳೆ ಮದುವೆ ಮಾಡಿಂದ ಎಲ್ಲ ಸರಿ ಹೋಗತಿ. ಈಗ ಒಲ್ಲೆ ಅಂತಿರ್ತಾರ. ನಾಳೆ ಮದುವೆ ಆಗಿ ಅವ್ರ ಮನೆ ಜೀವನ ಮಾಡಕತ್ತಿದೆ ಅಂದ್ರೆ ತಾವು ಹೊಂದ್ಕೊಂತಾರ. ಆಕಿದ ಯಾಕೆ ನಂದ ಹೇಳ್ರಿ? ನಾ ಮದುವೆ ಆಗಬೇಕಾರೆ ಹ್ಞೂ ಅಂದಿದ್ದೇನೆ. ನಮ್ಮಪ್ಪ ಹೇಳಿದ ಅಂತ ಮದುವೆ ಮಾಡ್ಕೊಂಡು ಬಂದನಿ. ಈಗ ಚಂದ ಬಳೆ ಮಾಡ್ಕೊಂಡು ಹೊಂಟಲ್ಲ ನಿಮ್ಮ ಮನೆಗೆ. ಅದು ಅಲ್ದ 2 ಮಕ್ಕಳು ಸಾಲಿ ಕಲಿಯೋದಾರ ಗಂಡು ಮಕ್ಕಳು. ಹೆಣ್ಮಗಳಿಗೆ ಕಲಿಸ್ಲಿಲ್ಲದ್ರ ಒಂದು ರೀತಿ ನಡಿತೈತೆ ಅನ್ನ. ಆಕೆ ಏನು ಕೊಟ್ಟಾರ ಮನೆಗೆ ಹೋಗ್ಕಳ. ಆದ್ರೆ ಗಂಡು ಮಕ್ಕಳಿಗೆ ತಮ್ಮ ಕಾಲ ಮೇಲೆ ತಾರ ನಿಲ್ಲಕ್ಕೆ ಬೇಕಲ್ರಿ ಏನಾರ ಒಂದು ಆಸರ. ಅದಕ್ಕೆ ಇವ 4 ಬಿಲ್ಲಿ ಅವ್ರಿಗೆ ಆಸರಕ್ಕವು. ನಾವೇನು ಜಗ್ಗು ಕೋಟ್ಯಾಧೀಶ್ವರಪ್ಪ ಆಕಿಗೆ ಇವ್ರಿಗೆ ಎಲ್ಲರಿಗೆ ಖರ್ಚು ಮಾಡ್ತೇವೆ ಅನ್ನಕತ್ತೆ. ಏನೋ ಒಂದು ಹಂಗಲ್ಲ ಲೀಲಲ್ಲಿ, ನೀನು ಮಗಳ ಜೊತೆ ಮಾತಾಡು ಒಂದ್ಸಲ. ಹಂಗೆ ಏಕಾಏಕಿ ನಾವು ಕೊಟ್ಟಲ್ಲೇ ಮಾಡ್ಕೆ ಅಂತ ಒಂದು ಕಂಡೀಷನ್ ಹಾಕಿ ನಿಲ್ಸಕ್ಕಾಗಂಗಿಲ್ಲ. ಅದಕ್ಕೆ ಆತ್ ತಗರಿ, ನೀವೇನು ಚಿಂತೆ ಮಾಡಬೇಡ್ರಿ. ಆಕಿನ ಕರೆದು ನಾ ಎಲ್ಲ ಮಾತಾಡ್ತಾನಂತ. ನಾ ಹೇಳಿದ್ಮೇಲೆ ಆಕೆ ಹ್ಞೂ ಅಂದ ಅಂತ ನನಗೆ ನಂಬಿಕೆ ಐತೆ ನನ್ನ ಮಗಳ ಮ್ಯಾಗ. ಸರಿ ತಗ, ಹಂಗೆ ಮಾಡ. ಹಂಗಾರ ಒಂದು ವಾಟೆ ಚಾ ಮಾಡು, ಅಲ್ಲೇ ಹೊರಗೆ ಪಡ್ಸಲ್ಲ ಕುಂದಿರ್ತೀನಿ, ತಗೊಂಬ. ಅಣ್ಣ ನೀ ಸುಮ್ಮನೆ ನಾನು ಹೇಳ್ತೇನೆ, ಹೋಗಪ್ಪೋಗ. ಆತ್ ನಡಿ, ನೀ ಹೇಳಿದ್ರೇನು ನಾನು ಹೇಳಿದ್ರೇನು? ಏನವ ಅದು ಹೇಳೋದು? ಯಾಕೆ ಇಬ್ರು ಬಾಯ್ ಮಾಡ್ಕೊಂತ ಬರಕತ್ತಿರಲ್ಲ ಅಣ್ಣ ತಂಗಿ? ಅಪ್ಪ ಕಾಂಪಿಟೇಟಿವ್ ಎಕ್ಸಾಮ್ ಕಟ್ಟಿದ್ನಲ್ಲ, ಪಾಸ್ ಆಗ್ಯಾನ ನಾನು. ಅದ್ರಾಗ ನನಗೆ ಗೌರ್ಮೆಂಟ್ ಸೀಟ ಆಕತಿ. ಹೌದೇನಪ್ಪ, ಭಾಳ ಖುಷಿ ಆತಪ್ಪ ಕೇಳಿ. ಅಂತ ಬಡವ್ರ ಮನ್ಯಾಗ, ನಮ್ಮಂತ ಬಡವ್ರ ಮನ್ಯಾಗನ ಒಬ್ರು ಡಾಕ್ಟರ್ ಅಕ್ಕಾರ ಅಂದ್ರೆ ಹೆಮ್ಮೆ ವಿಷಯ ಬಿಡಪ್ಪ ಇದು. ಗೌರ್ಮೆಂಟ್ನವರು ಇಂಥ ಒಂದು ಅವಕಾಶ ಮಾಡಿಕೊಟ್ಟು ಭಾಳ ಉಪಯೋಗ ಮಾಡಿದ್ರೆ ಇಂಥ ಬಡವ್ರ ಮಕ್ಕಳಿಗೆಲ್ಲ ಕಲಿಯಾಕೆ. ಹ್ಞೂನವ, ₹1 ಖರ್ಚಿಲ್ದಂಗೆ ಅಣ್ಣ ಡಾಕ್ಟರ್ ಅಕ್ಕ ನೋಡು. ಅದಕ್ಕೆ ನಾನು ಸಲಿ ಕಲಿತೇನೆ ಅಂತ ಹೇಳೋದು. ನೀ ನೋಡಿದ್ರೆ ಅದೇನೋ ಮದುವೆ ಅನ್ಕೊಂತ ಕುಂತಿಯವ. ಮಾನ್ಸ, ಅದು ಗೌರ್ಮೆಂಟ್ ಸೀಟ್ ಅಷ್ಟೇ ಆಗಿರೋದು ನನಗೆ. ಹಾಸ್ಟೆಲ್ ಗೌರ್ಮೆಂಟ್ ಆಗಿಲ್ಲ. ಅದಕ್ಕೆ ಹಾಸ್ಟ್ಲಿಗೆ ದುಡ್ಡು ಕಟ್ಟಾಕಬೇಕು. ಆಮೇಲೆ ಗೌರ್ಮೆಂಟ್ ಫೀಸು ಇಷ್ಟು ಅನ್ನಂಗೆ ಇರ್ತೈತಿ, ಅದನ್ನು ಬೇರೆ ಕಟ್ಟಬೇಕು. ಅದಕ್ಕೆ ದುಡ್ಡು ಖರ್ಚು ಆಗೇ ಆಕತಿ, ಫ್ರೀ ಅಂತ ಆಗಂಗಿಲ್ಲ. ಹೌದೇನಪ್ಪ? ಏನು ಭಾಳ ಬರ್ತೈತೇನು ಖರ್ಚು? ಹ್ಞೂನಪ್ಪ, ಏನಿಲ್ಲ ಅಂದ್ರೂ ಅವು ಅವ್ರವ್ರ ಕಾಲೇಜಿನ ಮೇಲೆ ಹಾಸ್ಟೆಲಿನ ರೇಟ್ ಇರ್ತಾವಂತ. ಅದಕ್ಕೆ ಹಾಸ್ಟೆಲಿಂದ ಹೆಚ್ಚು ಕಮ್ಮಿ ಆಗ್ಬೋದು. ಆದ್ರೆ ಗೌರ್ಮೆಂಟಿಗೆ ಕಟ್ಟೋದು ಮಾತ್ರ ₹1,00,000 ಒಳಗೆ ಐತಿ ಅಂತ ಅಂದಾರ. ಅದಾದಮೇಲೆ ಅವು ಏನೇನೋ ತಗೊಳ್ಳೋ ಸಾಮಾನು ಇರ್ತವೆ, ಬುಕ್ಸ್ ಇರ್ತವೆ, ಮಟೀರಿಯಲ್ಸು ಅವು ಇವು ಏನೇನೋ ಭಾಳ ಇರ್ತಾವಂತಪ್ಪ. ಅದಕ್ಕೊಂದು ₹50,000 ಅಂದಾರ. ಒಟ್ಟು ಒಂದು ವರ್ಷಕ್ಕೆ ಮಿನಿಮಮ್ ಏನಿಲ್ಲ ಅಂದ್ರೆ 3.5 ₹4,00,000 ಬರ್ತದೆ ನೋಡಪ್ಪ. ಅಯ್ಯೇ, ಫ್ರೀ ಸೀಟ್ ಅಂದು 3.5 ₹4,00,000 ಅಂತೀಯಲ್ಲ, ಮತ್ತು ಅದೇನು ಫ್ರೀ ಆದಂಗೆ ಅಷ್ಟಕ್ಕೊಂದು ಸಾಲಿ ಕಟ್ಟಾಕತ್ತೇನ? ಏನು ತಿನ್ನೋದಲ್ಲ ಉಂಡದ್ದಲ್ಲಪ್ಪ. ಬಿಡ, ಅತಿ ಆತಪ್ಪ ಇದು ಖರ್ಚು. ಮತ್ತು ಗೌರ್ಮೆಂಟ್ ಸೀಟ್ ಅನ್ನೋದು ಎಲ್ಲಿದೆ? ಇವ ನಾಳೆ ನಿನ್ನ ಮಗ ಡಾಕ್ಟ್ರ್ ಅದಂದ್ರೆ ಹಂಗೆ ಜಗ್ಗೋಡ್ ರೊಕ್ಕ ದುಡಿತಾನವ. ಸಾಕನ್ನವ ಅಷ್ಟು. ಮತ್ತು ಡಾಕ್ಟ್ರ್ ಆಗೋದಂದ್ರೆ ಸುಮ್ಮನೆ ಕಲಿಸ್ಬೇಕು ಮತ್ತು ಅಷ್ಟು. ಹೌದವ, ಇಲ್ಲ ಅನ್ಬೇಡ. ನಾನು ಇಷ್ಟು ಓದಿ ಇಷ್ಟು ತಗೊಂಡು ಮಾರ್ಕ್ಸ್ ತಗೊಂಡು ಪಾಸ್ ಆಗ್ಯಾನಿ. ಎಷ್ಟೋ ಮಂದಿಗೆ ಸೀಟ್ ಬೇಕಂದ್ರೆ ಆಗಾಕತ್ತಿಲ್ಲ. 3-4 ವರ್ಷ ಗಂಟ್ಲೆ ಕುಂತು ಓದಿವಿ, ಎಕ್ಸಾಮ್ ಬರೀತಾರೆ. ಇದನ್ನು ಗೊತ್ತೇನ ನಿನಗೆ? ಹಂಗೆಲ್ಲ ಹೇಳಿದ್ರೆ ಎಲ್ಲಿ ಅರ್ಥ ಆಗ್ಬೇಕವ. ಅದಕ್ಕವ ಹೆಂಗಾರ ಮಾಡಿ ಕಲಿಸ್ರವ. ನಾನು ನಾಳೆ ರೊಕ್ಕ ಅಷ್ಟು ಹೆಂಗಾರ ಮಾಡಿ ದುಡಿದು ಮುಟ್ಟಿಸ್ತೇನವ. ಅಷ್ಟಕ್ಕೂ ಏನು ಕೈಲಿಂದ ಕಟ್ಬೇಕು ಅನ್ನೋದೇನಿಲ್ಲಲ್ಲ ರೊಕ್ಕನ. ಹೆಂಗಾರ ಮಾಡಿ ಇದು ಸಾಲಿ ಕಲಿಯೋಕೆ ಲೋನ್ ಕೊಡ್ತಾರ. ಆ ಲೋನ್ ಮಾಡಿಸ್ರಿ ನನ್ನ ಹೆಸ್ರಿನ ಮೇಲೆನ. ನಾಳೆ ನಾನು ಕಟ್ಕೊಂತ ಹೋಗ್ತಾನೆ ಅದನ್ನು. ಅದಕ್ಕವ ಇಲ್ಲ ಅನ್ಬೇಡವಾ. ಹೌದು ಬಿಡಪ್ಪ, ಲೋನ್ ಮಾಡಿಸಿದ್ರೆ ಆಕತಿ. ಆದ್ರೆ ಇದೇ ವರ್ಷಕ್ಕನ ಲೋನ್ ಆಗಂಗಿಲ್ಲಲ್ಲ ಅದು. ಅವು ಏನೋ ಭಾಳ ಇರ್ತಾವಂತಪ್ಪ ಡಾಕ್ಯುಮೆಂಟ್, ಅವನ್ನೆಲ್ಲ ತಗೊಂಬರ್ರಿ ಅಂತಾರಂತ. ನಮ್ಮ ದೋಸ್ತನ ಮಗ ಒಬ್ಬವನಿಗೆ ಆಗೈತಿ. ಅವ ಹೇಳಕತ್ತಿದ್ದೆ ಹಿಂಗೆಲ್ಲ ಇರ್ತಾವೋ ಅದ್ನಾಗಪ್ಪ. ಅದಕ್ಕೆ ಭಾಳ ಐತಿ ಅದು ಓಡಾಟ. ನೀನು ಈ ವರ್ಷಕ್ಕೆ ರೊಕ್ಕ ಕಟ್ಟಾಕಬೇಕು. ಏನು ಈ ಸಲದಿದ್ದು ಎಲ್ಲ ಹಾಳಿ ಕಾಗದ ಪತ್ರ ಎಲ್ಲ ಅವ್ರಿಗೆ ಹೊಂದಿಸ್ಕೊಟ್ಟೆ ಅಂದ್ರೆ ಮುಂದಿನ ವರ್ಷಕ್ಕೆ ನಿನಗೆ ಲೋನ್ ಆಕತ್ತಪ್ಪ ಅಂತಂದು ಅನ್ನಕತ್ಯಾರ. ಮತ್ತು ಅದು ಅದ್ರ ಕಷ್ಟನ ಆಯ್ತು ಬಿಡ. ಹಾಗಕ್ಕೆ ಇಲ್ಲ ಅದೇನು. ಅಪ್ಪ
ಬೇಕಿದ್ರೆ ಈ ವರ್ಷ ನಾನು ಅಡ್ಮಿಷನ್ ಮಾಡ್ಸಲ್ತಾಗ ಕಾಲೇಜಿಗೆ ಅಣ್ಣಗನ್ನ ಕಳಿಸ್ಬಿಡ್ರಿ. ನಾನೇನು ನಡಿತೈತಿ, ನಾನು ಒಂದು ವರ್ಷ ಬಿಟ್ಟು ಮುಂದಿನ ವರ್ಷ ಮತ್ತೆ ಕಂಟಿನ್ಯೂ ಮಾಡ್ತಾನಂತ ಎಜುಕೇಷನ್ ಅಂತ. ಅಲ್ಲಪ್ಪ ನಿಂದರ ಎಷ್ಟು ರೊಕ್ಕದದ್ರ ನೀ ಬಿಟ್ರೆ ಅದ್ರ ಅದೇನು ಊಟ ಆಕತ್ತೇನು ಏನು ಆಗಂಗಿಲ್ಲ. ಅದಕ್ಕೆ ನೀ ಏನು ಬಿಡಕ್ಕೆ ಹೋಗಬೇಡ, ನೀನು ಹೋಗು. ಮತ್ತು ಅಣ್ಣೊಬ್ಬನ ಕಲ್ತು ಮುಂದೆ ಹೋಗೋದು ನೀ ಹಿಂದೆ ಕುಳಿಯೋದ ಆಕತಿ ಬೇಡ. ಅವನಿಗೆ ಹೆಂಗಾರ ಮಾಡ್ತಾನೆ ನಾನು ಅಡ್ಜಸ್ಟ್ ರೊಕ್ಕನ. ನೀವು ಹೋಗು, ಆದ್ರೆ ನೀ ಏನು ಬಿಡಕ್ಕೆ ಹೋಗಬೇಡ. ಸರಿಯಪ್ಪ, ನಾನು ಕಾಲೇಜಿಗೆ ರೆಡಿ ಆಕಂತ ಟೈಮ್ ಆಕತ್ತೆ ನನಗೆ. ಹೊಟ್ಟೆಗೆ ಒಂಚೂರು ಏನಾರು ತಿಂದಾನ ಹೋಗ, ಹಂಗ ಹೋಗ್ಬೇಡ. ಹ್ಞೂನವ ಹೊಳ್ಳಿ ಬರ್ತಂತ ಹೇಳಿ ರೆಡಿಯಾಗಿ. ಅಪ್ಪ ಥ್ಯಾಂಕ್ಸ್, ನೀವೆಲ್ಲರೂ ಹ್ಞೂ ಅಂದದಕ್ಕೆ. ಅವ್ವ ನಂದೊಂದಿಟ್ಟು ಕೆಲಸ ಐತಿ, ನೀವು ನಾಷ್ಟ ಮಾಡಿಬಿಡ್ರೇನು? ಹ್ಞೂನಪ್ಪ ಸರಿ. ಇವ ಆ ಒಲಿ ಉರಿ ನೋಡಲ್ಲ ಯಾ ನಮ್ನಿ ಉರಿಯಾಗತೈತಿ, ಪಲ್ಯ ಅನ್ನೋದು ಹೊತ್ತು ಹುರ್ಕಡ್ಲಕ್ಕತೆ. ಆಮೇಲೆ ಏನಾಗಿಲ್ಲ ತಗರ್ರಿ ತಿನ್ರಿ, ಚಲೋ ಐತಿ ಅಂತ ನಿಂದಿರ್ತೀನಿ ನೀನು. ಹೌದು ನೋಡ, ಮಾತಿನ ಲಕ್ಷದಾಗ ಹಂಗ ನಿಂತ್ಕೊಂಡನಿ. ತಡಿ ಒಲಿನಾರ ಹಿರಿತೀನಿ, ಅದನ್ನು ಕೊಟ್ಟು ಉರಿ ಹೊರಗಿರಿದ್ರೆ ಹಂಗ ಬೆಂಕಿಗೆ ಅಳ್ಕೊಂಬಿಡ್ತೈತೆ ಪಲ್ಯ. ಅಲ್ರಿ ನೀವು ನೋಡಿದ್ರ ರೊಕ್ಕ ಇಲ್ಲ ಅನ್ನಕತ್ತಿದ್ರಿ, ಈಗ ಅವ್ರ 3-4 ಲಕ್ಷ ಕತಿ ಅಂತಾನ. ಲಕ್ಷ ಆಗ್ಯಾವ ನಿಮ್ಮ ಕೈಯಾಗ. ಅಷ್ಟಕ್ಕೊಂದು ರೊಕ್ಕ ಹೆಂಗೆ ಹೊಂದಿಸ್ತೀರಿ? ಬ್ಯಾಡ ಬಿಡ, ಸುಮ್ಮನೆ ಬೇರೆ ಏನಾರ ಓದನ್ನ, ಬೇರೆ ಯಾವ ಕರ ಕಮ್ಮಿ ರೊಕ್ಕದಾಗ ಹಾಕವು. ಮಂದೆಲ್ಲ 40,000-30,000 ರೂಪಾಯಿ ಕಟ್ಟಿ ವರ್ಷಾನುಗಟ್ಲೆ ಓದಿ ಬೇಕಾದಂಗೆ ನೌಕರಿ ಮಾಡಕತ್ತಾರಂತಪ್ಪ. ಆಕೆ ಯಾರ ಈಕೆದಳಲ್ಲ ಅವನ ಮಗ, ಆಕೆ ಮಗ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ನೋಡು. ಬರೀ ವರ್ಷಕ್ಕೆ 50-40,000 ರೂಪಾಯಿ ಕಟ್ತದ್ಲಂತ ಆಕಿ. ನೀವು ನೋಡಿದ್ರೆ ಇದು ಯಾವ್ದ 3-4 ಲಕ್ಷ ರೂಪಾಯ್ದು ಇರ್ಲ್ದಾಗ ಕಟ್ಟಿಸ್ತಾನೆ ಓದಿಸ್ತಾನೆ ಅಂತ ಅಂತೀರಲ್ಲ, ರೊಕ್ಕ ಎಲ್ಲಿಂದ ಬರ್ತಾವ ನಿಮಗ ಅಂತ. ಏನು ಮಾಡೋದು, ನನಗೂ ಹಂಗೆ ಅನಿಸ್ತತಿ. ಆದ್ರೆ ಅವನ ಆಸೆ ಡಾಕ್ಟರ್ ಆಗ್ಬೇಕನ್ನೋದು ಐತಿ. ಅದ್ರ ಸಲುವಾಗಿ ಅವನು 2 ವರ್ಷದ ದಿನ ಕುಂತು ಓದಿ ಪರೀಕ್ಷೆ ಬರೋದು ಪಾಸ್ ಮಾಡ್ಕೊಂಡನ. ಈಗ ಬೇಡ ಅಂದ್ರೆ ಹೆಂಗಾಕೈತೆ ಅವನ ಮನಸ್ಸಿಗೆ. ಅದಕ್ಕೆ ನೋಡೋಣ ತಡಿ, ವಿಚಾರ ಮಾಡೋಣ. ಒಂದೇ ಸಲಕನ ಇದು ಮಾಡೋದು ಬೇಡ, ಅದಕ್ಕೇನೋ ಟೈಮ್ ಇರ್ತಾವಂತವ. ಏನು ನಿಂತ ಕಾಲ ಮೇಲೆ ನಾನು ಅಡ್ಮಿಷನ್ ಮಾಡೋವಿರೋದಿಲ್ಲ ಅಂತ, ಅದಕ್ಕೆ ವಿಚಾರ ಮಾಡಿದ್ರೆ ಆತ. ರೀ ಚಾ ತಗಾರಿ ಇದನ್ನ, ಯಾಕೆ ಏನು ವಿಚಾರ ಮಾಡ್ಕೊಂತ ಕುಂತೀರಿ? ತಂದೆ ತಂಬ ಇಲ್ಲಿ. ಅಲ್ಲ ಏನೋ ವಿಚಾರ ಮಾಡಕತ್ತಿದ್ರಿ, ಕೇಳಿದ್ರೆ ಏನು ಹೇಳಲಿಲ್ಲ, ಸುಮ್ಕ ಆದ್ರಿ. ಅದು ಏನು ಮಾಡೋದೈತಿ ಈಗ, ಹೆಂಗೆ ಯಾರನ್ನ ಕೇಳೋದು? ನನಗೆ ನೋಡಿದ್ರೆ ಇವ್ರ ಕಡೆ ಸಾಲ ಮಾಡಿ ಗೊತ್ತಿಲ್ಲ. ಸಾಲ ಅಂದ್ರೆ ನನಗೆ ಹೆದರಿಕೆ. ಮೊದ್ಲು ಸಿಕ್ಕಾಬಟ್ಟೆ ಬಡ್ಡಿ ಕೇಳ್ತಾರ. ಕೈ ಸಾಲ ಅಂದ್ರೆ 6 ರೂಪಾಯಿ 8 ರೂಪಾಯಿ, ಆ ಕಡೆ 10 ರೂಪಾಯಿ ತನಕ ಬಡ್ಡಿ ಅಂತಾರ. ಅದಕ್ಕೆ ಹೆಂಗೆ ಮಾಡ್ಬೇಕಾತು ಸಾಲಕ್ಕೆ? ಎಲ್ಲಿ ಹೊಂದ್ಸೋದು ರೊಕ್ಕನ ಅಂತ ವಿಚಾರ ಮಾಡಕತ್ತಿದ್ದೆ. ರೀ ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ ನೀವು. ಮಾನ್ಸನ್ ಮದುವೆಗೆ ಅಂತಂದು ಹೆಂಗೂ ರೊಕ್ಕ ಇಟ್ಟಿರಿ ನೀವು. ಏನು 1 ಲಕ್ಷ ರೂಪಾಯಿ ಇಟ್ಟಿದ್ರೆ ಈಗ ಅವು ಏನಿಲ್ಲ ಅಂದ್ರೆ ಒಂದು 2 ಲಕ್ಷ ರೂಪಾಯಿ ಆಗಿರ್ತಾವ. ಒಂದು ದಿವಸ ನಮ್ಮ ತಮ್ಮನ ಕಡೆಗೆ ಇಸ್ಗಳನ್ನ ಇಸ್ಕೊಂಡು ಬಡ ಅವನ ಸಾಲಿಗೆ ಅದಕ್ಕೆ ಕಟ್ಟಣ. ನಾಳೆ ನೌಕರಿ ಬಂತಂದ್ರೆ ಚಂದಾಗಿ ದುಡ್ಯಾಕತ್ತಿದ್ರೆ ಅವ್ರ ತಂಗಿಗೆ ಏನು ಬೇಕು ಬೇಡ ಎಲ್ಲ ಅವನ ಮಾಡಿಸ್ತಾನೆ. ಅದಕ್ಕೆ ಈಗ ಈಕೆ ಮದುವೆನ ಆಕತಿ. ನಮ್ಮ ತಮ್ಮ ನೋಡಿದ್ರೆ ಎಷ್ಟು ರೊಕ್ಕ ಕೊಡೋದು ಬೇಡ, ಬಂಗಾರ ಕೊಡೋದು ಬೇಡ ಅಂದಾನ. ಅಂತದ್ರಾಗ ಈಗ ಬೇರೆ ಹೊರ ಹುಡುಕಿ ಅಂತ ಕುಂತ್ರೆ ಈಕಿಗೆ ರೊಕ್ಕ ಸುರಿಬೇಕು, ಅವನಿಗೆ ರೊಕ್ಕ ಸುರಿಬೇಕು. ನಾ ಎಲ್ಲಿಂದ ಬರ್ತಾವ ಅಷ್ಟಕ್ಕೊಂದು ರೊಕ್ಕ? ಹಿಂಗೆ ಮಾಡಿಬಿಡಂತ ತಗೊಳ್ರಿ. ಸುಮ್ಮನೆ ಇತ್ತಾಗ ಮದುವೆನ ಆಕತಿ, ಅವ್ನ ಶಾಲೆ ರೊಕ್ಕನೂ ಹಾಕವು. ಚಿಂತಿಲ್ದಂಗೆ ಆಕತ್ತಪ್ಪ. ಏನು ಅಲ್ಪ ಸ್ವಲ್ಪ ಸಾಲ ಆಕತೆ, ಅದನ್ನ ದುಡ್ಡು ತೀರಿಸ್ಕೊಂತ ಹೋದ್ರ ಆತ. ಏನು ಮಾಡ್ಬೇಕು ಅನ್ನೋದ ತಿಳಿದಂಗೆ ಆಕತಿ. ನೀ ಹೇಳೋದು ಕೇಳಿದ್ರೆ ಖರೆ ಅನಿಸ್ತತಿ. ಮಗಳು ಒಲ್ವಲ್ಲ ಅನ್ನೋದು ನೋಡಿದ್ರೆ ನಾಳೆ ಮದುವೆ ಮಾಡಿಕೊಟ್ಮೇಲೆ ಬಾಳೆ ಹರ್ಕೊಂಬಂದು ಮನ್ಯಾಗ ಕುಂತ್ಲು ಅಂದ್ರೆ ಅವಾಗ ಏನು ಮಾಡೋದು ಅಂತ ಅದಕ್ಕೊಂದ್ಸಲ ಚಿಂತೆ ಹತ್ತತಿ. ಈಗ ಇವ ನೋಡಿದ್ರೆ ಇದನ್ನ ಕಲಿತೇನೆ ಅನ್ನಕತ್ತೇನ. ಇದು ಬೇಡಪ್ಪ ಬೇರೆ ಕಲಿ ಅಂದ್ರೆ ನಾಳೆ ನಾ ಸಾಲಿ ಕಲಿನಕ ಹೊಲ್ತಿಗೆ ಅಂತ ಕೂತ್ಕೊಂಡ ಅಂದ್ರೆ ಇಷ್ಟು ವರ್ಷ ಓದಿದ್ದು ದಂಡ ಎಲ್ಲ ಹಾಳಾಕತ್ತಲ್ಲ ಅಂತ ಒಮ್ಮೆ ವಿಚಾರ ಆಕತಿ. ಸರಿ ತಗ, ನೀ ಹೇಳ್ದಂಗೆ ಮಾಡಿದ್ರಾತು. ಮತ್ತೆ ಏನು ಮಾಡೋಕ್ಕಾಕತಿ? ಆಕೇನ ಅಂತ ಪರ ಏನು ಇದು ಮಾಡಂಗಿಲ್ಲ. ನಾವು ಇಬ್ರು ಹೇಳಿದ್ವಿ ಅಂದ್ರೆ ಹ್ಞೂ ಅಂತಾಳ. ನೀ ಹೇಳ್ದಂಗೆ ಮದ್ವೆನ ಮಾಡಿಬಿಟ್ರ ತಗ. ಮನ್ಸ ಬಾ ಇಲ್ಲಿ ಮತ್ ಕರಿತಾನ ನೋಡ. ಯಾಕೆ ಪಜಿ ಎದಕ್ಕೆ ಕರ್ದಿ? ನನಗೆ ಕಾಲೇಜಿಗೆ ಟೈಮ್ ಆಗತ್ತೆ, ಹೋಗ್ಬೇಕು ನಾನು. ಅದು ನಿಮ್ಮವ್ವ ಹೇಳ್ದಂಗೆ ನೀನು ಮದುವೆ ಆಗಿಬಿಡವ. ಸುಮ್ಮನೆ ನನಗೂ ಇದೆಲ್ಲ ನೀಗೋದಿಲ್ಲ. ಅದಕ್ಕೆ ನನಗೂ ಒಮ್ಮೆ ಆರೋಗ್ಯ ಸರಿ ಇದ್ರಿತ್ತು, ಇಲ್ಲ ಅಂದ್ರೆ ಇಲ್ಲ. ಅದಕ್ಕೆ ಈ ಸಲ ನೀನು ಮದುವೆ ಮಾಡಿಬಿಟ್ರೆ ನಿಶ್ಚಿಂತೆ ಆಗ್ಬಿಡ್ತೈತೆ ನನಗೆ. ಅದಕ್ಕೆ ಅಲ್ಲಪ್ಪ ಇದ್ದಕ್ಕಿದ್ದಂಗೆ ಮದುವೆ ನೀನು ಬೇಡ ಅಂದಿದ್ದಲ್ಪ, ಮತ್ತೆ ಈಗ ನೋಡಿದ್ರೆ ಹಿಂಗೆ ಅನ್ನಕತ್ತಿದೆ. ನಾವು ಅಲ್ಲಪ್ಪ ಈಗ ಮದುವೆ ಆಗಕ್ಕ ನಾ ಸಾಲಿಗೆ ಹೋಗ್ತಾನೆ, ಕಾಲೇಜ್ ಕಲಿಯೋದೈತೆ ನಂದು ಅಂತ ಹೇಳ್ತಾನೆ. ಆದ್ರೆ ಹಿಂಗೆ ಮಾಡಕತ್ತಿದ್ರಲ್ಲ ನೀವು. ಅಲ್ಲ ನಿಮ್ಮ ಮಾವು ಹೇಳೇನು ತಗ, ನಾನು ನೀ ಸಾಲಿ ಕಲಿಯಕಿಗೆ ಅವ ಏನು ಬಿಡಿಸಲ್ಲ ಅಂದಾನ. ಎಲ್ಲಿ ತನಕ ಕಲಿತಾಳೆ ಅಕ್ಕ ಕಲೀಲಿ, ನಮ್ಮ ಮನೆಗಾರ ಏಟ್ ಕೆಲಸ ಹಾಕಿದೆ. ಬೇಕಾದಂಗೆ ಸಾಲಿ ಕಲೀಲವ, ನಾನು ಕರ್ಕೊಂಡು ಹೋಗೋದು ಬರೋದು ಮಾಡ್ತಾನೆ ಕಾಲೇಜಿಗೆ. ಮತ್ತು ಯಾಕೆ ವಿಚಾರ ಮಾಡ್ತಾಳ ಅಂತಂದು ಹೇಳ್ಯಾನ. ಇಬ್ಬಿಬ್ರು ಮೂವಾರ್ದು ಅಂದ್ರೆ ಸಾಲಿ ಖರ್ಚು ಭಾಳ ಬರ್ತೈತವ.
ಮತ್ತು ಹಂಗಂತಂದು ಗಂಡು ಹುಡ್ರನ್ನ ಬಿಡಿಸ್ಕೊಂಡು ಕೂತ್ಕೊಂಡ್ರೆ ಹೆಂಗೆ? ಅವ ಕಲ್ತು ನಾಳೆ ಒಂದು ದೊಡ್ಡ ನೌಕರಿ ಮಾಡಿದ ಅಂದ್ರೆ ನೀನು ಏನು ಬೇಕು ಬೇಡ ಎಲ್ಲ ತಂದು ಕೊಡ್ತಾನ. ನಾಳೆ ನಾವು ಇಲ್ಲದ ಕಾಲಕ್ಕೆ ಅವರ ಅಲ್ಲವ ನೀನು ನೋಡೋ ಅಂಥದ್ದು. ಅದಕ್ಕವ ನಾ ಹೇಳಿದ್ದು ಒಂಚೂರು ಅರ್ಥ ಮಾಡ್ಕೆ ಮಗಳ. ಅಲ್ಲವ ಗಂಡು ಮಕ್ಳಿಗೆ ಒಳ್ಳೇದಾಗತ್ತೆ ಅಂತಂದು ನನ್ನ ಹಾಳು ಬಾಗಿ ತೊಳ್ತಿಯಲ್ಲ. ಯಾಕ ನಾನು ನಿನ್ನ ಮಗಳಲ್ಲ? ನನಗೆ ಒಳ್ಳೇದಾಗಬಾರ್ದು ಅಂತ ನಿನ್ನ ಮನಸ್ಸಿನಾಗಿಲ್ಲ? ನಾ ಎಷ್ಟು ಸಲ ಹೇಳಿ ನಿಮ್ಮ ತಮ್ಮ ನನಗೆ ಇಷ್ಟ ಇಲ್ಲವ, ಅವ್ನು ನೋಡಕ್ಕೆ ಸೈತನ ನನಗೆ ಹೆಂಗೆ ಹೇಳಿ ಅಂತ. ನಾವು ಒಲ್ಲೆವ, ನಾ ಬೇಕಾದ್ರೆ ಕಾಲೇಜ್ ಬಿಟ್ಟು 2 ವರ್ಷ ಮನೆಯಾಗಿರೋ ಅಂದ್ರೆ ಇರ್ತಾನೆ, ಆದ್ರೆ ನಿಮ್ಮ ತಮ್ಮನ ಮಾತ್ರ ಒಲ್ಲೆವ ನಾ ಮದುವೆ ಆಗಕ್ಕೆ. ಹಂಗೆ ಅನ್ಬೇಡವಾ ಮಗಳ. ನಿನಗೆ ನೀ ಸಣ್ಣಕ್ಕೆ ಆದ್ರೆ ಪರವಾಗಿಲ್ಲ, ನಿನಗೆ ಕೈ ಮುಗಿದು ಕೇಳ್ಕೊಂತ ನಾನು. ರೊಕ್ಕದ್ದು ಭಾಳ ತೊಂದರೆ ಐತವ. ಅದಕ್ಕೆ ನಿಮ್ಮ ಮಾವನ ಮದುವೆ ಮಾಡ್ಕೊಂಬಿಟ್ರೆ ನಿನ್ನ ಮದುವೆ ಖರ್ಚಿನ ರೊಕ್ಕ ಉಳಿತೈತಿ. ಕಡೆಗೆ ಅವನು ಒಂದಿಷ್ಟು ರೊಕ್ಕ ಕೊಡ್ತಾನ ನಿಮ್ಮ ಅಣ್ಣನ ಕಾಲೇಜಿಗೆ, ಅವನಿಗೆ ಸಹಾಯ ಆಕತಿ, ನಿಂದು ಒಂದು ಜೀವನ ಆಕತಿ. ಅದಕ್ಕೆ ನಾ ಹೇಳೋದು ಅರ್ಥ ಮಾಡ್ಕೇಳವ. ನೋಡು, ಎಲ್ಲ ನಿಮ್ಮ ಅಣ್ಣನ ಜೀವನ ನನ್ನ ಜೀವನ ಎಲ್ಲ ನಿನ್ನ ಕೈಯಾಗ ಐತಿ. ಹೆಂಗೆ ಮಾಡ್ತೀಯ? ನಿನ್ನ ವಿಚಾರ ಬಿಟ್ಟದ್ದವ. ಹೆಂಗಾರ ಆಗಲಿ ಒಂದು ಮಾತು ನೀನು ವಿಚಾರ ಮಾಡಿ ಹೇಳು, ಏನು ತೊಂದರೆ ಇಲ್ಲ, ಆರಾಮ್ ಹೇಳು. ಇವತ್ತ ಏನೋ ಅವಸರ ಇಲ್ಲ, ನಾಳೆ ತನಕ ಆಗೋಲ್ದಕ್ಕೆ ಆರಾಮಾಗಿ ವಿಚಾರ ಮಾಡಿ ನೀನು ಹೇಳು.